ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್, ವೆಲ್ಕಮ್ ಟು ನಮ್ಮ ಡಿಪ್ಲೊಮಾ ಚಾನಲ್. ಸೊ ಡಿಯರ್ ಸ್ಟೂಡೆಂಟ್ಸ್, ಇವಾಗ ನವಂಬರ್ ಡಿಸೆಂಬರ್ ಎಕ್ಸಾಮ್ದು ರಿಸಲ್ಟ್ ಬಂದಿದೆ. ಓಕೆ, ಸೊ ಎಲ್ಲರಿಗೂ ರಿಸಲ್ಟ್ ಬಂದಿದೆ ಆಲ್ರೆಡಿ. ಸೊ ಇವಾಗ ಪಾಸ್ ಆಗಿರೋರಿಗೆ ಆಲ್ ದ ಬೆಸ್ಟ್. ಸೊ ಯಾರು ಫೇಲ್ ಆಗಿದ್ದೀರಾ ಅಥವಾ ಮಾರ್ಕ್ಸ್ ಕಡಿಮೆ ಬಂದಿದೆ, ಸೊ ನೀವು ಇವಾಗ ಒಂದು ಆಪ್ಷನ್ ಇದೆ, ರಿವ್ಯಾಲ್ಯೂಯೇಷನ್ ಅಪ್ಲೈ ಮಾಡ್ಬೋದು ಮತ್ತು ಫೋಟೋ ಕಾಪಿ ತೊಗೊಬೋದು. ಅಂದರೆ ನೀವು ಏನು ಬರ್ದಿರ್ತೀರಾ ಅದರದ್ದು ಫೋಟೋ ಕಾಪಿ ತೊಗೊಬೋದು. ಸೊ ಎರಡಕ್ಕೂ ಡೇಟ್ ಆಲ್ರೆಡಿ ಅನೌನ್ಸ್ ಆಗಿದೆ. ಸ್ವಲ್ಪ ವಿಡಿಯೋ ಲೇಟಾಗಿ ಮಾಡ್ತಾ ಇದ್ದೀನಿ. ಸೊ ಲಾಸ್ಟ್ ಡೇಟ್ ಯಾವಾಗ, ಎಲ್ಲಿವರೆಗೂ ಅಪ್ಲೈ ಮಾಡ್ಬೋದು ಮತ್ತು ಫೀಸ್ ಡೀಟೇಲ್ಸ್ ಏನು, ಎಲ್ಲದ್ರ ಬಗ್ಗೆ ಅಪ್ಡೇಟ್ ಕೊಡ್ತೀನಿ. ಹಾಗೆ ಇಂಡಿಯಾ ಅಕಾಡೆಮಿಯಿಂದ DCET 2025ಗೆ ಶಾರ್ಟ್ ಟರ್ಮ್ ಬ್ಯಾಚ್ ಸ್ಟಾರ್ಟ್ ಮಾಡಿದ್ದೀನಿ, ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಸೊ ಈ ಥರ ಅಪ್ಡೇಟ್ಸ್ ಆಗಿ ಕಾನ್ಸ್ಟೆಂಟ್ ಆಗಿ ಬರ್ತಾ ಇರಬೇಕು ಅಂದರೆ ನಿಮಗೆ ಇಂಡಿಯಾ ಅಕಾಡೆಮಿದ ಅಫಿಷಿಯಲ್ ಟೆಲಿಗ್ರಾಮ್ ಚಾನಲ್ ಇದೆ, ವಾಟ್ಸಪ್ ಚಾನಲ್ ಇದೆ. ಸ್ಟೂಡೆಂಟ್ಸ್ ಯಾರು ನೋಡ್ತೀರಾ ಜಾಯ್ನ್ ಆಗಿ, ಲಿಂಕ್ ಬಂದು ಕೆಳಗಡೆ ಡಿಸ್ಕ್ರಿಪ್ಷನ್ ಇರುತ್ತೆ. ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಅವರು ಜಾಯ್ನ್ ಆಗಲಿ, ಎಲ್ಲ ಅಪ್ಡೇಟ್ಸ್ ತಿಳ್ಕೊಳ್ಳಿ. ಸೊ ಶಾರ್ಟ್ ಟರ್ಮ್ ಬ್ಯಾಚ್ ಸ್ಟಾರ್ಟ್ ಮಾಡಿದ್ದೀನಿ ಆಲ್ರೆಡಿ, 27 ಜನವರಿ ಸ್ಟಾರ್ಟ್ ಮಾಡಿದ್ದೀನಿ. ಓಕೆ, ಸೊ ಯಾರು ಇಂಟ್ರೆಸ್ಟ್ ಇದ್ರೆ ಇವಾಗೂ ಜಾಯ್ನ್ ಆಗ್ಬೋದು. ನೀವು ಯಾವತ್ತು ಬೇಕಾದ್ರೂ ಜಾಯ್ನ್ ಆಗ್ಬೋದು. ನೀವು ಕೆಲವರು ಕೇಳ್ತಾ ಇರ್ತೀರಾ, ಸರ್ ಇವಾಗ ಜಾಯ್ನ್ ಆಗ್ಬೋದು ಅಂತ. ಡಸಂಟ್ ಮ್ಯಾಟರ್, ನೀವು ಯಾವತ್ತು ಬೇಕಾದ್ರೂ ಜಾಯ್ನ್ ಆಗ್ಬೋದು. ಬಟ್ ಲೇಟ್ ಮಾಡಿದಷ್ಟು ನಿಮಗೆ ಲೈವ್ ಕ್ಲಾಸಸ್ ಸಿಗಲ್ಲ, ಅದು ಅರ್ಥ ಮಾಡ್ಕೊಳ್ಳಿ. ಆದಷ್ಟು ಬೇಗ ಜಾಯ್ನ್ ಆಗಿ, ಡಿಸ್ಕೌಂಟ್ಸ್ ಅಲ್ಲಿ ಪ್ರೊವೈಡ್ ಮಾಡ್ತಾ ಇದ್ದೀನಿ. ಓಕೆ, ಪರ್ಸನಲ್ ಗೈಡೆನ್ಸ್ ಇರುತ್ತೆ, ಬುಕ್ ಫ್ರೀಯಾಗಿ ಕೊಡ್ತೀನಿ, ಮತ್ತೆ ಡೈಲಿ ಬೆಳಗ್ಗೆ ಸಾಯಂಕಾಲ ಕ್ಲಾಸಸ್ ಇರುತ್ತೆ. ಬೇಡ ಸರ್ ನಮಗೆ ರೆಕಾರ್ಡ್ ವಿಡಿಯೋ ಕೋರ್ಸ್ ಕೊಡಿ ಸಾಕು, ನಾವು ಓದ್ಕೊಂತೀವಿ ಅಂದರೆ ಸೆಲ್ಫ್ ಲರ್ನಿಂಗ್ ಕೋರ್ಸ್, ರೆಕಾರ್ಡ್ ವಿಡಿಯೋ ಕೋರ್ಸ್ ಕೊಡ್ತೀನಿ, ಅದನ್ನು ಇದರ ರೆಡಿ ಇದೆ. ಓಕೆ, ಸೊ ಏನೇ ಇಂಟ್ರೆಸ್ಟ್ ಇದ್ರೂ ಬೇಗ ಪಿಂಗ್ ಮಾಡಿ, ಲೇಟ್ ಮಾಡಕ್ಕೆ ಹೋಗ್ಬೇಡಿ, ಯಾಕಂದ್ರೆ ಟೈಮ್ ಹೋಗ್ತಾ ಇದೆ. ಓಕೆ, ಸೊ ಕಮಿಂಗ್ ಟು ದ ಸರ್ಕ್ಯುಲರ್. ಓಕೆ, ಅಂದರೆ ಎಕ್ಸಾಮಿನೇಷನ್ ಸರ್ಕ್ಯುಲರ್ ಆಲ್ರೆಡಿ 5th ಬಂದಿತ್ತು ನಮಗೆ, ಬಟ್ ಸ್ವಲ್ಪ ಲೇಟ್ ಆಯಿತು ಸಿಗೋಂಥದ್ದು, ಸ್ವಲ್ಪ PDF ಮಿಸ್ ಆಗೋಗಿತ್ತು. ಸೊ ಹಂಗಾಗಿ ಸೊ ಇವಾಗ ಯಾರ್ಯಾರು ಫೇಲ್ ಆಗಿದ್ದೀರಾ ಅಥವಾ ಮಾರ್ಕ್ಸ್ ಕಡಿಮೆ ಬಂದಿದೆ ಅವರು ರಿವ್ಯಾಲ್ಯೂಷನ್ಗೆ ಅಪ್ಲೈ ಮಾಡ್ಬೋದು. ಓಕೆ, ಸೊ ಇವಾಗ ಫಸ್ಟ್ ಥಿಂಗ್, ಲಾಸ್ಟ್ ಡೇಟ್ ಯಾವಾಗ ಸರ್ ರಿವ್ಯಾಲ್ಯೂಷನ್ ಅಪ್ಲೈ ಮಾಡೋದಕ್ಕೆ ಅಂತಂದರೆ, ಲಾಸ್ಟ್ ಡೇಟ್ ಬಂದು 12/2/25. ನೋಡಿ, ಇವತ್ತು ಬಂದು 11th. ಓಕೆ, 12/2/25 ಅಂದರೆ ನಾಳೆವರೆಗೂ ಟೈಮ್ ಇರುತ್ತೆ ನಿಮಗೆ. ಸೊ ಏನು ಮಾಡಬೇಕು, ರಿವ್ಯಾಲ್ಯೂಷನ್ ಫೀಸ್ ಎಷ್ಟು ಸರ್ ಅಂದರೆ, ರಿವ್ಯಾಲ್ಯೂಷನ್ ಫೀಸ್ ಬಂದು 550 ರೂಪಾಯಿ ಆಗುತ್ತೆ. ಫೋಟೋ ಕಾಪಿ ಫೀಸ್ ಬಂದು 250 ರೂಪಾಯಿ ಆಗುತ್ತೆ. ಓಕೆ, ಸೊ ಇವಾಗ ನೀವು ರಿವ್ಯಾಲ್ಯೂಷನ್ ಅಪ್ಲೈ ಮಾಡಬೇಕು ಇಲ್ಲ ಫೋಟೋ ಕಾಪಿ ಅಪ್ಲೈ ಮಾಡಬೇಕಂದ್ರೆ ಎರಡಕ್ಕೂ ಅಪ್ಲೈ ಮಾಡ್ಬೋದು. ಅಂದ್ರೆ ಎರಡಕ್ಕೂ ಅಪ್ಲೈ ಮಾಡ್ಬೋದು. ಇಲ್ಲ ಬರೀ ಫೋಟೋ ಕಾಪಿ ನೋಡ್ಬೇಕು ಸರ್, ನಾನು ಸಾಕು ನೋಡ್ತೀನಿ ಹೆಂಗ್ ಬರ್ದಿದ್ದೀನಿ ಅಂದ್ರೆ ಅದಕ್ಕೂ ಅಪ್ಲೈ ಮಾಡ್ಬೋದು. ಮತ್ತೆ ರಿವ್ಯಾಲ್ಯೂಷನ್ ಬಂದು 550 ರೂಪಾಯಿ ಆಗುತ್ತೆ ನಿಮಗೆ, ಮತ್ತೆ ರಿವ್ಯಾಲ್ಯೂಷನ್ ಆಗುತ್ತೆ. ಅದರ ರಿಸಲ್ಟ್ ಸ್ವಲ್ಪ ಲೇಟ್ ಆಗಿ ಬರುತ್ತೆ, ಕಂಡಕ್ಟ್ ಮಾಡ್ತಾರೆ. ಇವಾಗ ಈಗ ವ್ಯಾಲ್ಯೂಷನ್ ಮಾಡ್ತಾರೆ, ಅದೇ ತರ ರಿವ್ಯಾಲ್ಯೂಷನ್ ಮಾಡಿ ಕಂಡಕ್ಟ್ ಮಾಡ್ತಾರೆ. ಪ್ರೊಸೀಜರ್ ಏನ್ ಸರ್ ಅಂತಂದ್ರೆ, ಸೇಮ್ ನೀವು ಎಕ್ಸಾಮ್ ಫೀಸ್ ಹೆಂಗ್ ಕಟ್ಟಿದ್ರು ಅದೇ ತರನೇ. ಇದು k2.karnataka.go.in ಹೋಗ್ಬಿಟ್ಟು K2 ಚಲನ್ ಜನರೇಟ್ ಮಾಡಿ, ಅಂದ್ರೆ ಆನ್ಲೈನ್ ಅಲ್ಲಿ ಪೇಮೆಂಟ್ ಮಾಡಿ. ನಿಮಗೆ ರಿವ್ಯಾಲ್ಯೂಷನ್ ಬೇಕು ಅಂದ್ರೆ 550 ಪೇಮೆಂಟ್ ಮಾಡಿ, ಇಲ್ಲ ಫೋಟೋ ಕಾಪಿ ಬೇಕು ಅಂದ್ರೆ 250 ಪೇಮೆಂಟ್ ಮಾಡಿ, ಇಲ್ಲ ಎರಡೂ ಬೇಕು ಅಂದ್ರೆ 800 ರೂಪಾಯಿ ಪೇಮೆಂಟ್ ಮಾಡಿ ಪರ್ ಸಬ್ಜೆಕ್ಟ್. ಇದು ನಾನು ಹೇಳ್ತಾ ಇರೋದು ಪರ್ ಸಬ್ಜೆಕ್ಟ್, ಒಂದು ಸಬ್ಜೆಕ್ಟ್ಗೆ. ನಾನು ಒಂದು ಸಬ್ಜೆಕ್ಟ್ಗೆ ರಿವ್ಯಾಲ್ಯೂಷನ್ ಫೋಟೋ ಕಾಪಿ ಎರಡೂ ಹಾಕ್ತೀನಿ ಅಂದ್ರೆ 800 ರೂಪಾಯಿ ಆಗುತ್ತೆ. ಒಂದು ಸಬ್ಜೆಕ್ಟ್ಗೆ ರಿವ್ಯಾಲ್ಯೂಷನ್ ಆಗ್ತಿದ್ರೆ 550 ರೂಪಾಯಿ ಆಗುತ್ತೆ. ಒಂದು ಸಬ್ಜೆಕ್ಟ್ಗೆ ಫೋಟೋ ಕಾಪಿ ಆಗ್ತೀನಿ 250 ರೂಪಾಯಿ ಆಗುತ್ತೆ. ಎರಡು ಸಬ್ಜೆಕ್ಟ್ಗೆ ರಿವ್ಯಾಲ್ಯೂಷನ್ ಆಗ್ತೀನಿ ಅಂದ್ರೆ 1100 ಆಗುತ್ತೆ. ಸೊ ಹುಷಾರಾಗಿರಿ, ನೋಡ್ಕೊಂಡು ಅಮೌಂಟ್ ಪೇ ಮಾಡಿ. ಇದು ಪೇ ಮಾಡಬೇಕಾಗಿರೋದು, ಚಲನ್ ಜನರೇಟ್ ಆಗಬೇಕಾಗಿರೋದು ನಾಳೆ ಒಳಗಡೆ ಜನರೇಟ್ ಆಗಬೇಕು. ಓಕೆ, ಸೊ ಪ್ರೊಸೀಜರ್ ಏನು ಅಂತಂದ್ರೆ, ಯಾವ ತರ ಅಪ್ಲೈ ಮಾಡಬೇಕು ಅಂತಂದ್ರೆ, ಹೇಳೋದಲ್ಲ ಆನ್ಲೈನ್ ಅಲ್ಲಿ ಪೇಮೆಂಟ್ ಮಾಡಿ. ಫಾರ್ ಎಕ್ಸಾಂಪಲ್ ಇವತ್ತು ತಗೊಳಕ್ಕಾಗಲ್ಲ, ಪರವಾಗಿಲ್ಲ, ನೋ ಇಶ್ಯೂ, ನಾಳೆ ತಗೊಬಹುದು. ನಾಳೆ ತಗೊಂಡು ಕಾಲೇಜಲ್ಲಿ ಹೋಗಿ ನೀವು ಸಬ್ಮಿಟ್ ಮಾಡಬೇಕು. ಸೊ ಆನ್ಲೈನ್ ಅಲ್ಲಿ ಫೀಸ್ ಪೇಮೆಂಟ್ ಮಾಡಿ, ಅಂದ್ರೆ K2 ಚಲನ್ ಜನರೇಟ್ ಮಾಡಿ, ನೀವು ಆ ಪೇಡ್ ಚಲನ್ನ ಪ್ರಿಂಟ್ಔಟ್ ತಗೊಂಡು ಕಾಲೇಜಲ್ಲಿ ಹೋಗಿ ಕೊಟ್ರೆ ಅವರು ಒಂದು ಫಾರ್ಮ್ ಕೊಡ್ತಾರೆ. ಆ ಫಾರ್ಮ್ ನ ಫಿಲ್ಅಪ್ ಮಾಡಿ, ನಿಮ್ಗೆ ಯಾವ ಸಬ್ಜೆಕ್ಟ್, ಯಾವ ಸೆಮ್ಮು, ಯಾವ ಡೀಟೇಲ್ಸ್, ಎಲ್ಲ ಡೀಟೇಲ್ಸ್ ಎಂಟ್ರಿ ಮಾಡಿ, ಸಬ್ಜೆಕ್ಟ್ ಕೋಡ್ ಇವೆಲ್ಲ ಎಂಟ್ರಿ ಮಾಡಿ ಅವರು ಅಕ್ಸೆಪ್ಟ್ ಮಾಡ್ತಾರೆ. ಬಟ್ ಇನ್ ಡೇಟ್ ಅಲ್ಲಿ ಇರಬೇಕು, ಚಲನ್ ಮಾತ್ರ ಇನ್ ಡೇಟ್ ಇರಬೇಕು. ಅಂದ್ರೆ ಡೇಟ್ ಆಫ್ ಪೇಮೆಂಟ್ ಬಂದು 5/2/25 ಅಂದ್ರೆ 5ನೇ ತಾರೀಕಿಂದ ಇತ್ತು, ಸ್ವಲ್ಪ ಡೇಟ್ ಲೇಟ್ ಆಗಿ ಮಾಡ್ತಾ ಇದ್ದೀನಿ. ಓಕೆ, ಸೊ 12/2 ಅಂದ್ರೆ ಇವತ್ತು 11th, ನಾಳೆ 12th, ಇವತ್ತು ನಾಳೆ ಟೈಮ್ ಇರುತ್ತೆ. ಸೊ ಯೋಚನೆ ಮಾಡಿ ಯಾರ್ಯಾರು ಅಪ್ಲೈ ಮಾಡಬೇಕು, ದಯಮಾಡಿ ಅಪ್ಲೈ ಮಾಡಿ. 1-2 ಮಾರ್ಕ್ಸ್ ಏನೋ ಬರಬೇಕಿತ್ತು ಅಂದ್ರೆ ಚೇಂಜಸ್ ಆಗ್ತಾ ಇದೆ, ಕೊಡ್ತಾರೆ. ಸೊ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಯು ಕ್ಯಾನ್ ಅಪ್ಲೈ. ಯಾಕಂದ್ರೆ ತುಂಬಾ ಜನ ಕೇಳ್ತಾ ಇದ್ದೀನಿ, ಸರ್ ಚೆನ್ನಾಗಿ ಬರ್ದಿದ್ದೆ, ಮಾರ್ಕ್ಸ್ ಕಡಿಮೆ ಕೊಟ್ಬಿಟ್ಟಿದೆ ಸರ್, ನಂಗೆ ಇನ್ನೂ ಬರ್ಬೇಕು ಮಾರ್ಕ್ಸ್ ಅಂತ. ಡೆಫಿನೆಟ್ಲಿ ಅಪ್ಲೈ ಮಾಡಿ, ಫೋಟೋ ಕಾಪಿ ತರಿಸಿ, ರಿವ್ಯಾಲ್ಯೂಷನ್ ಅಪ್ಲೈ ಮಾಡಿ, ನೋ ಇಶ್ಯೂ. ಓಕೆ, ಸೊ ನಿಮಗೆ ಒಂದು ಅರ್ಥ ಆಗುತ್ತೆ ಎಕ್ಸಾಕ್ಟ್ಲಿ ನಾನೇನು ಮಾಡಿದ್ದೀನಿ ಅಂತ. ಯಾಕಂದ್ರೆ ತುಂಬಾ ಜನ ಸ್ಟೂಡೆಂಟ್ಸ್ ಅನ್ಕೊಂಡ್ಬಿಡ್ತಾರೆ, ಬರ್ದಿರೋದೇ ಕರೆಕ್ಟು, ನಂಗೆ ಅಷ್ಟು ಬರಬೇಕಿತ್ತು, ಇಷ್ಟು ಬರಬೇಕಿತ್ತು ಅಂತ. ಒನ್ಸ್ ದೇ ಗೆಟ್ ದ ಫೋಟೋ ಕಾಪಿ ದಿಲ್ ಕಮ್ ಟು ನೋ ದ ರಿಯಾಲಿಟಿ ಎಕ್ಸಾಕ್ಟ್ಲಿ ಏನು ಅಂತ. ಸೊ ನಿಮಗೆ ಒಂದು ರಿಯಲೈಸ್ ಮಾಡ್ಕೊಳಕ್ಕೆ ಒಂದು ಆಪ್ಷನ್ ಸಿಗುತ್ತೆ, ನೆಕ್ಸ್ಟ್ ಫರ್ದರ್ ಕರೆಕ್ಷನ್ ಮಾಡ್ಕೊಳಕ್ಕೆ ಒಂದು ಆಪ್ಷನ್ ಸಿಗುತ್ತೆ. ಓಕೆ, ಸೊ ದಿಸ್ ದ ಅಪ್ಡೇಟ್ ಫಾರ್ ಯು ರೈಟ್ ನೌ. ಸೊ ರಿವ್ಯಾಲ್ಯೂಷನ್ ಫೋಟೋ ಕಾಪಿ ನವೆಂಬರ್ 2024 ಲಾಸ್ಟ್ ರಿಸಲ್ಟ್ ಬಂತಲ್ಲ, ಆ ಎಕ್ಸಾಮ್ ಅಪ್ಲೈ ಮಾಡಬಹುದು. ಓಕೆ, ನಾಳೆ ಲಾಸ್ಟ್ ಡೇಟ್ ಇದೆ, ಅರ್ಥ ಮಾಡ್ಕೊಳ್ಳಿ, ನಾಳೆ ಲಾಸ್ಟ್ ಡೇಟ್ ಇದೆ. ಸೊ ಮತ್ತೆ ಬಿಟ್ರೆ ಮತ್ತೆ ಸಿಗಲ್ಲ. ಮತ್ತೆ ನಾಳಿದ್ದು ಹೋಗ್ಬಿಟ್ಟು 13th ಅಪ್ಲೈ ಮಾಡ್ತೀನಿ ಅಂದ್ರೆ ಆಗಲ್ಲ. ಬೇಕಾದ್ರೆ 12th ಅಪ್ಲೈ ಮಾಡಿ 13th ಕಾಲೇಜಲ್ಲಿ ಸಬ್ಮಿಟ್ ಮಾಡಬಹುದು. ಅರ್ಥ ಮಾಡ್ಕೊಳ್ಳಿ, 12th ನಾಳೆ ಜನರೇಟ್ ಮಾಡಿ, ನಾಳೆ ಹೋಗಿಲ್ಲ ಅಂದ್ರೂ 13th ಸಬ್ಮಿಟ್ ಮಾಡಬಹುದು. ಬಟ್ 13th ಆನ್ಲೈನ್ ಜನರೇಟ್ ಮಾಡ್ತೀನಿ ಫೀಸ್ ಅಂತಂದ್ರೆ ಅದು ಆಗಲ್ಲ. ಅರ್ಥ ಮಾಡ್ಕೊಂಡು ಲಾಸ್ಟ್ ಡೇಟ್ ನಾನು ಹೇಳ್ತಾ ಇರೋದು, ಲಾಸ್ಟ್ ಡೇಟ್ ಅಂದ್ರೆ ನಾಳೆ ಒಳಗೆ ನೀವು ಆನ್ಲೈನ್ ಫೀಸ್ ಪೇಮೆಂಟ್ ಮಾಡಿರ್ಬೇಕು.
13 ತಗೊಂಡು ಸಬ್ಮಿಟ್ ಮಾಡಬೇಕು. ಆಮೇಲೆ ಅದನ್ನು ಕೇಳ್ತೀರಾ, ಸರ್ ಬುಧವಾರ 14 ಮಾಡ್ಬೋದಾ 15 ಮಾಡ್ಬೋದಾ ಅಂತ. ಅವೆಲ್ಲ ಬೇಡ ರೀ, ಹೇಳ್ದಷ್ಟು ಕೇಳಿ ಅಷ್ಟೇ. ನಾಳೆ ಒಳಗೆ ಆಪ್ಷನ್ ಇದೆ, ಮಾಡಿ. ಇನ್ ಕೇಸ್ ಇವತ್ತು ಮಿಸ್ ಆದ್ರೆ ಇವತ್ತೇ ಮಾಡಿಬಿಡಿ, ಮಿಸ್ ಆದ್ರೆ ನಾಳೆ ಮಾಡಿ. ಇಲ್ಲ ಅಂತಂದರೆ ನಾಳೆ ಜನರೇಟ್ ಮಾಡಿಬಿಟ್ಟು ನಾಳೆ ತೊಗೊಂಡೋಗಿ ಕೊಡಿ. 14-15 ಎಲ್ಲ ಲೇಟ್ ಮಾಡಕ್ಕೆ ಹೋಗ್ಬೇಡಿ, ಯಾಕಂದ್ರೆ ಅವ್ರು ಬೋರ್ಡ್ ಸಬ್ಮಿಟ್ ಮಾಡಬೇಕು. ಸೊ ಪ್ರಾಬ್ಲಮ್ ಆಗುತ್ತೆ. ಸೊ ದಿಸ್ ಇಸ್ ದ ಅಪ್ಡೇಟ್ ಫಾರ್ ಯು ರೈಟ್ ನೌ. ಸೊ ರಿವ್ಯಾಲ್ಯೂಷನ್ ಬಗ್ಗೆ, ಫೋಟೋ ಕಾಪಿ ಬಗ್ಗೆ, ಮತ್ತೆ ಫೀಸ್ ಎಷ್ಟು, ಲಾಸ್ಟ್ ಡೇಟ್ ಎಲ್ಲ ಡೀಟೇಲ್ಸ್ ಹೇಳಿದ್ದೀನಿ. ಹಾಗೆ ND Academy ಕಡೆ ಹೇಳಿದಲ್ಲ ಶಾರ್ಟ್ ಟರ್ಮ್ ಬ್ಯಾಚ್ ಸ್ಟಾರ್ಟ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇರೋರು ದಯಮಾಡಿ ಲೇಟ್ ಮಾಡಕ್ಕೆ ಹೋಗ್ಬೇಡಿ, ವೆಯ್ಟ್ ಮಾಡಕ್ಕೆ ಹೋಗ್ಬೇಡಿ, ನೋಡೋಣ ಅಂತ ತಲೆ ಕೆಡಿಸ್ಕೊಬೇಡಿ. ಅದ್ರ ಪಾಡ್ಗೆ ಅದು ಫೇಲ್ ಆಗಿದ್ರೆ ನೋ ಇಶ್ಯೂ. ಇಲ್ಲಿ ಜಾಯ್ನ್ ಆಗಿ ಪ್ಯಾರಲಲ್ಲಿ ಪ್ರಿಪೇರ್ ಆಗಿ. ನೀವು ಪ್ರಿಪೇರ್ ಆದಷ್ಟು ನಿಮಗೆ ಎಫೆಕ್ಟಿವ್ ಆಗುತ್ತೆ. ಇವಾಗ ಏನಾಗಿದೆ ಡಿಪ್ಲೊಮಾದಲ್ಲಿ ಏನು ಮಾಡೋಕ್ಕಾಗಲ್ಲ, ಬಟ್ DCET ಸ್ಕೋರಿಂಗ್ ಚೇಂಜ್ ಮಾಡ್ಬೋದು. ಯು ನೀಡ್ ಟು ಮಿನಿಮಮ್ ಸ್ಕೋರ್ ಅರೌಂಡ್ 80 to 85 ಟು ಗೆಟ್ ಎ ಗುಡ್ ರ್ಯಾಂಕ್. ಇವಾಗಲೇ ಹೇಳ್ತಾ ಇದ್ದೀನಿ, ಸುಮ್ಮನೆ ಏನೋ ಆವರೇಜಲ್ಲಿ ಮಾಡ್ಬಿಡ್ತೀನಿ, ನೋಡ್ಬಿಡ್ತೀನಿ, ಆಮೇಲೆ ನೋಡ್ಬೋಣ, 1 ತಿಂಗಳಲ್ಲಿ ನೋಡ್ಬೋಣ, 1.5 ತಿಂಗಳು ನೋಡ್ಬೋಣ, ಅವೆಲ್ಲ ವರ್ಕೌಟ್ ಆಗಲ್ಲ ರೀ. ಅರ್ಥ ಮಾಡ್ಕೊಳ್ಳಿ. ಯಾರು ಹೇಳಿದ್ ಕೇಳಕ್ ಹೋಗ್ಬೇಡಿ. ಕೆಲವರು ಬುಕ್ ತೊಗೊಂಡು ಓದ್ತೀನಿ ಅಂತೀರಾ, ಅವೆಲ್ಲ ವರ್ಕೌಟ್ ಆಗಲ್ಲ. ಅವೆಲ್ಲ ಆವರೇಜ್ ಸ್ಕೋರ್ಸ್ ಆಗುತ್ತೆ. ಹೇಳ್ತಾ ಇದೀನಿ ಕೇಳಿ. ಓಕೆ, ಮಿಕ್ಕಿದ್ರೆ ನಿಮ್ಮ ಇಷ್ಟ. ಸೊ ಇಂಟ್ರೆಸ್ಟ್ ಇದ್ರೆ ಜಾಯ್ನ್ ಆಗ್ಬೋದು. ಹೇಳದ್ನಲ್ಲ, ND Academy ಮೋಟೋ, ಬಿಲೀವ್ ಅಸ್, ಜಾಯ್ನ್ ಅಸ್ ಅಂಡ್ ಸಿ ದ ಚೇಂಜ್. ಇಷ್ಟು ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತೀನಿ. ಸೊ ವಿಡಿಯೋ ಇಷ್ಟ ತಪ್ಪದೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡಿ. ಹಾಗೆ ತಪ್ಪದೆ ನಮ್ಮ ಡಿಪ್ಲೊಮಾ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.